ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವಿಷಯ ಬಂದು ಒಂದು ಊರಿನ ಉತ್ಸವದ ಬಗ್ಗೆ. ಯಾವ ಊರು ಅಂತ ಇದ್ದೀರಾ? ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಅಂಬಳೆ ಗ್ರಾಮದಲ್ಲಿ ನಡೆಯುವಂತಹ ಶ್ರೀ ಶನೇಶ್ವರ ಸ್ವಾಮಿ ಉತ್ಸವದ ಬಗ್ಗೆ ನಾನಿವತ್ತು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಇದು ನಮ್ಮ ಊರು ಕೂಡ ಹೌದು, ಇದು ನಮ್ಮ ಊರು. ಬಟ್ ನಾನು ಇಲ್ಲಿರೋದಿಲ್ಲ, ಬೇರೆ ಕಡೆ ಇರ್ತೀನಿ ನಂಜನಗೂಡಿನಲ್ಲಿ. ಆದರೆ ಇದು ನಮ್ಮೂರು. ಸೊ ಈ ಒಂದು ಉತ್ಸವದ ವಿಶೇಷತೆ ಏನಪ್ಪಾ ಅಂತಂದರೆ, ಪ್ರತಿ ವರ್ಷವೂ ಎಂದಿನಂತೆ ಫೆಬ್ರವರಿ ತಿಂಗಳಲ್ಲಿ ಈ ಜಾತ್ರೆ ನಡೆಯುತ್ತೆ, ಉತ್ಸವ ನಡೆಯುತ್ತೆ. ಸೊ ಹಾಗಾಗಿ ದೇವ್ರದ್ದು ಮೆರವಣಿಗೆ ಮತ್ತು ವಾದ್ಯ ಇರುತ್ತೆ, ಮತ್ತು ವೀರಗಾಸೆ ಕುಣಿತ ಇರುತ್ತೆ, ಜೊತೆಗೆ ಒಂದು ಕಂಬ ಕುಣಿತ ಕೂಡ ಇರುತ್ತದೆ. ಅಂದರೆ ಗ್ರಾಮದಲ್ಲಿರುವಂಥ ಹುಡುಗರು ಇದನ್ನು ಕಂಬ ತೆಗೆದು ಕುಣಿತಾರೆ, ಅದು ಕೂಡ ಹೌದು. ಅದು ಬಿಟ್ಟರೆ ವೀರಗಾಸೆ, ನಿಮಗೆಲ್ಲ ಗೊತ್ತಿರೋಂಗೆ ಹರೇಊರ ಅಂತ ಏನು ಹೇಳ್ತೀವಿ, ಅವರು ಕೂಡ ಕುಣಿತಾರೆ, ಅವ್ರದ್ದು ಡ್ಯಾನ್ಸ್ ಇರುತ್ತೆ. ಅದು ಬಿಟ್ಟರೆ ದೇವ್ರದ್ದು ಉತ್ಸವ ಇರುತ್ತೆ, ರಾತ್ರಿನೂ ಇರುತ್ತೆ, ಮತ್ತು ಬೆಳಗ್ಗೆ ಟೈಮ್ ಉತ್ಸವ ಕೂಡ ಇರುತ್ತೆ. ಬೆಳಗ್ಗೆ ಟೈಮ್ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಪುರಾತನ ಕಾಲದಿಂದ ಒಬ್ಬರ ಮನೆಗೆ ಒಂದು ಮನೆ ಅಂತ ಇರುತ್ತೆ, ಅವ್ರ ಮನೆಗೆ ದೇವರು ಒಳಗಡೆ ಹೋಗಿ ಅವ್ರ ಮನೇಲಿ ಅಭಿಷೇಕ ಮುಗಿಸಿ ಆಮೇಲೆ ಮತ್ತೆ ಹೊರಗಡೆ ಬಂದು ಮತ್ತೆ ದೇವಸ್ಥಾನಕ್ಕೆ ಹೋಗುತ್ತೆ. ಈ ರೀತಿ ಈ ಒಂದು ದೇವಸ್ಥಾನದ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಶನೇಶ್ವರ ಸ್ವಾಮಿ ದೇವರು ಅಂತಂದರೆ ನಿಮ್ಗೆ ಅದ್ರ ಬಗ್ಗೆ ಚೆನ್ನಾಗೇ ಗೊತ್ತಿದೆ, ಹೌದಲ್ವಾ? ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನೋ ಥರ ನಮಗೆ ಒಳ್ಳೇದಾಗಿದ್ದರೆ ಖಂಡಿತವಾಗ್ಲೂ ಶನೇಶ್ವರ ಸ್ವಾಮಿ ಒಳ್ಳೇದನ್ನೇ ಕೊಟ್ಬಿಟ್ಟು ಬರುತ್ತೆ. ಅದೇ ಕೆಟ್ಟದಾಗಿ ಏನಾದ್ರು ಬಂದು ಕೂತ್ಕೊಂಡ್ರೆ ಮಾತ್ರ ಮುಗೀತು ಕತೆ. ಸೊ ಹಾಗಾಗಿ ಎಲ್ಲರೂ ಒಳ್ಳೇದನ್ನೇ ಬಯಸೋಣ ಎಲ್ರಿಗೂ. ಸೊ ಹಂಗಾಗಿ ಒಳ್ಳೇದೇ ಆಗುತ್ತೆ. ಶನೇಶ್ವರ ಅಂತಂದರೆ ನಮಗೆ ಕರ್ಮದಾತ ಫಲ ಅಂತ ಹೇಳ್ತೀವಿ. ನಾವು ಒಳ್ಳೇದು ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ, ಇಲ್ಲಾಂದರೆ ಖಂಡಿತವಾಗ್ಲೂ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಶನೇಶ್ವರ ಎಲ್ಲರೂ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಈ ಜಾತ್ರೆಗೆ ನಾವು ನೈಟ್ ಹೋಗಿದ್ದು ದೇವಸ್ಥಾನದ ಹತ್ರ. ಒಂದು ಎಲ್ಲನೂ ನಾವು ಸುತ್ತಮುತ್ತ ಏನೇನು ಲೈಟಿಂಗ್ಸ್ ಎಲ್ಲ ಫುಲ್ ಹಾಕಿದ್ರು, ಮತ್ತು ಒಂದಷ್ಟು ಟಾಯ್ಸ್ ಶಾಪ್ಸ್ ಬಂದಿತ್ತು, ಬಲೂನ್ಸ್, ಐಸ್ ಕ್ರೀಮ್ಸ್ ಈ ಥರ ಎಲ್ಲ ಬಂದಿತ್ತು. ಫುಲ್ ರಶ್ ಇತ್ತು ದೇವಸ್ಥಾನ ಮಾತ್ರ. ಸ್ವೀಟ್ಸ್ ಮಿಕ್ಸ್ಚರ್ ಆ ಥರ ಎಲ್ಲ ಶಾಪ್ಸು ಕೂಡ ಇತ್ತು, ಚೆನ್ನಾಗಿತ್ತು. ಮತ್ತು ಧೂಪ ಎಲ್ಲ ಹೊರಗಡೆ ಎಲ್ಲ ಇಟ್ಟಿದ್ರು, ಅದು ಕೂಡ ನೋಡಿದ್ವಿ, ಅದು ಸಖತ್ತಾಗಿತ್ತು. ಬಟ್ ಮೊದಲಿಗಿಂತನೂ ಜಾಸ್ತಿ ಜನ ಇದ್ದರು ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ಇಷ್ಟೊಂದು ಜನ ಇರಲಿಲ್ಲ, ಬಟ್ ಈ ವರ್ಷ ತುಂಬ ಜನ ಇದ್ದರು, ಫುಲ್ ಕ್ರೌಡ್ ಇತ್ತು. ನೋಡಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಬರೀ ಬೆನ್ನೇ ವಿಡಿಯೋ ಮಾಡಿದ್ದಾನೆ, ಬರೀ ಜನಗಳನ್ನೇ ವಿಡಿಯೋ ಮಾಡಿದ್ದಾನೆ ನಮ್ಮ ಪಾಪು. ಸೊ ಹಾಗಾಗಿ ಹೀಗೆ ನಡೀತಾ ಲೈಟಿಂಗ್ಸ್ ಎಲ್ಲ ಸೂಪರಾಗಿತ್ತು, ಫೋಟೋ ಎಲ್ಲ ತೊಗೊಂಡ್ವಿ, ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು. ದೇವ್ರ ದರ್ಶನ ಅಂತೂ ಸೂಪರಾಗಾಯಿತು. ರಶ್ ಇತ್ತು ಆದರೂ ಓಕೆ, ಲಿಟಲ್ ಬಿಟ್ ರಶ್ ಇದ್ರೂ ಓಕೆ, ಪರವಾಗಿಲ್ಲ, ದರ್ಶನ ಚೆನ್ನಾಗಾಯಿತು. ಸೊ ನಮ್ಮ ಮೂಲಕ ನೀವು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ದೇವ್ರೂ ಕೂಡ, ಅಂದರೆ ಗರ್ಭಗುಡಿಯಲ್ಲಿರುವಂಥ ದೇವ್ರೂ ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಶನೇಶ್ವರ ಸ್ವಾಮಿಯ ಒಂದು ದರ್ಶನವನ್ನು ನೀವು ಕೂಡ ಪಡ್ಕೊಳ್ಳಿ ಅಂತ ಈ ಮೂಲಕ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಊರಲ್ಲಿ ಪ್ರತಿ ವರ್ಷ ನಡೆದಂಥ ಜಾತ್ರೆ ಏನಿದೆ, ಇಲ್ಲಿ ಹರಕೆ ಕೂಡ ಕಟ್ಕೋತಾರೆ. ಅಂದರೆ ಗೋಲ್ಡ್, ಲೈಕ್ ತಾಳಿ ಕೊಡೋದು, ಏನೇನೋ ಅವ್ರಿಗೆ ಏನು ಅನಿಸುತ್ತೆ ಅವ್ರದ್ದು ಕಷ್ಟ ಈಡೇರಿದ್ರೆ ಅದಕ್ಕೆ ಪ್ರತಿಫಲವಾಗಿ ಏನೇನು ನಡ್ಸ್ಕೊಂಡಿರ್ತಾರೆ ಅದನ್ನು ಕೊಡ್ತಾರೆ. ಇದು ಕೂಡ ಇಲ್ಲಿ ಪದ್ಧತಿ ಇದೆ. ಅದು ಬಿಟ್ಟರೆ ನಾವೇನಾದ್ರು ಇಲ್ಲ ನಮಗೆ ದುಡ್ಡೇ ಕೊಡ್ತೀವಿ ಅಂತ ಅನ್ಕೋತಾರೆ ಕೆಲವರು, ಅವ್ರದ್ದು ಏನು ಬೇಡಿಕೆ ಇರುತ್ತೆ ಅದನ್ನು ಇದು ಮಾಡಿಕೊಂಡು ಅದು ಕೂಡ ಕಷ್ಟ ಎಲ್ಲ ಕ್ಲಿಯರ್ ಆದರೆ ಆಗ್ತಾರೆ. ಇದೆಲ್ಲ ನಾನು ಕೇಳಿದ್ದೀನಿ. ಜೊತೆಗೆ ಈ ದೇವ್ರದ್ದು ರಥ ಹೋಗುತ್ತಲ್ಲ, ಉತ್ಸವ ಹೋಗುತ್ತಲ್ಲ, ಅದ್ರ ಕೆಳಗಡೆ ಏನಾದ್ರು ಹುಷಾರು ಇಲ್ದಿದ್ದವ್ರನ್ನೆಲ್ಲ ಕೆಳಗಡೆ ಕೂರಿಸ್ತಾರೆ, ಅದನ್ನು ಕೂಡ ನೋಡಿದ್ದೀನಿ. ಇದೆಲ್ಲ ಒಂಥರ ವಿಶೇಷತೆ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ನೀವು ದೇವ್ರ ದರ್ಶನನ ಒಂದ್ಸಲ ಮಾಡಿ, ಮುಂದೆ ವೀರಗಾಸೆ ಕುಣಿತ ಏನಿದೆ ಅದ್ರ ವಿಡಿಯೋನು ಕೂಡ ನಿಮ್ಗೆ ಹಾಕಿದ್ದೀನಿ, ಅದನ್ನು ನೋಡಿ. ಅದ್ರದ್ದು ರಿಯಲ್ ವಿಡಿಯೋನು ಕೂಡ ಹಾಕಿದ್ದೀನಿ, ಅದನ್ನೊಂದ್ಸಲ ವಾಚ್ ಮಾಡಿ, ಓಕೆನಾ? ನೋಡಿದ್ರಲ್ವಾ ಹೇಗೆ ಮಾಡಿದ್ರು ಅಂತ? ಹೌದು, ವೀರಗಾಸೆ ಕುಣಿತ ನನಗೆ ತುಂಬ ಇಷ್ಟ. ನನಗೆ ಮೊದಲಿಂದನೂ ಇದು ಅಂತ ಅಂದರೆ ತುಂಬ ಇಷ್ಟ. ಬಟ್ ಚಿಕ್ಕದ್ರಲ್ಲಿ ತುಂಬ ಹೆದರ್ಕೋತಿದ್ದೆ, ಇವ್ರು ಬಂದರೆ
ಅಂದರೆ ಕೈಯಲ್ಲೆಲ್ಲ ಕತ್ತಿಯೆಲ್ಲ ಇಟ್ಕೊಂಡಿರ್ತಾರಲ್ವ, ಸೊ ಹಾಗಾಗಿ ನೋಡ್ಬಿಟ್ಟು ತುಂಬ ಭಯ ಪಡ್ಕೋತಿದ್ದೆ. ಬಟ್ ಇವಾಗ ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋದು ಅಂದರೆ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ನನಗೆ ಇವ್ರು ಸಿಕ್ಕಿದಾಗೆಲ್ಲ ಹೋಗ್ಬಿಟ್ಟು ಆಶೀರ್ವಾದ ತಗೋತೀನಿ. ಜೊತೆಗೆ ಇವ್ರದ್ದು ಡ್ಯಾನ್ಸ್ ಎಲ್ಲ ನಂಗೆ ತುಂಬ ಇಷ್ಟ. ವೀರಗಾಸೆ ಕುಣಿತ ಏನಿದೆ ಅದು ನನಗೆ ಹೆವಿ ಇಷ್ಟ ಆಗುತ್ತೆ. ಸೊ ನಂಗೆ ಎಲ್ಲೇ ಸಿಕ್ಕಿದ್ರು ಮಿಸ್ ಅಂತೂ ಮಾಡ್ಕೊಳ್ಳಲ್ಲ, ನಿಂತ್ಕೊಂಡು ಒಂದು ಅರ್ಧ ಗಂಟೆ ಲೇಟ್ ಆದರೂ ಇದು ನೋಡ್ಕೊಂಡೇ ಹೋಗ್ತೀನಿ. ಬಟ್ ಅವ್ರು ತುಂಬ ತುಂಬ ವೆರೈಟಿಯಾಗಿ ಮಾಡ್ತಾರೆ. ಕಾಯಿ ಹೊಡಿತಾರಲ್ಲ ಅದು, ಮತ್ತು ಕರ್ಪೂರದಿಂದ ಮಾಡ್ತಾರಲ್ಲ ಅದು, ಮತ್ತು ಇನ್ನೊಂದು ಚೆಂಬಲ್ಲಿ ಎತ್ತುತ್ತಾರೆ, ಅಕ್ಕಿ ತುಂಬಿರೋ ಚೆಂಬನ್ನು ಎತ್ತುತ್ತಾರೆ. ಅದೆಲ್ಲನೂ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಇಷ್ಟು ನೋಡಿದ್ರಿ ಅಲ್ವಾ. ಸೊ ಅದಾದಮೇಲೆ ನನ್ನ ಪಾಪುಗೆ ಟಾಯ್ಸ್ ತೊಗೊಡ್ಬೇಕಿತ್ತು. ಸೊ ಟಾಯ್ಸ್ ಶಾಪ್ಗೆ ಹೋಗಿದ್ವಿ. ಅವಾಗೇನಪ್ಪ ಅಂತಂದರೆ ಅದು ಇದು ಅಂತ ಹುಡುಕಿ ಗೊತ್ತಲ್ಲ ಮಕ್ಕಳು, ಅದು ಬೇಕು ಇದು ಬೇಕು ಅಂತೆಲ್ಲ ನೋಡಿ ಲಾಸ್ಟಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಯಾವುದೇ ಜಾತ್ರೆ ಆಗಲಿ ಇನ್ನೊಂದಾಗಲಿ ಯಾವ್ದಾದ್ರು ಟಾಯ್ ಶಾಪ್ ಸಿಕ್ಬಿಟ್ರಂತೂ ಮಕ್ಕಳನ್ನಂತೂ ಅವಾಯ್ಡ್ ಮಾಡಲಿಕ್ಕೆ ಆಗದ್ದೇ ಇಲ್ಲ ಅಂದ್ಕೊಳ್ಳಿ. ಫೈನಲಿ ಮಾಡಿದ್ವಿ. ಯಾವುದೋ ಒಂದು ಗನ್ ಏನೋ ತಗೊಂಡ. ಲಾಸ್ಟಲ್ಲಿ ಪೇ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅದೇನು ವೀರಗಾಸ ಇದ್ರಲ್ಲ ಅವರು ನಮ್ಮ ಮನೆಗೆ ಬಂದರು ಒಳಗಡೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕಂತಂದರೆ ಅವರು ಬರೋದು ಅಪರೂಪ, ಎಲ್ಲರೂ ಮನೆಗೂ ಬರೋಲ್ಲ. ಈ ಥರ ಇರಬೇಕಾದ್ರೆ, ಊರಲ್ಲಿ ಫಂಕ್ಷನ್ ನಡೀತಾ ಇರಬೇಕಾದ್ರೆ ಯಾರ್ಯಾರ ಮನೆಗಾದ್ರೂ ಅಂದರೆ ಏನೋ ದೇವ್ರದು ಅನುಗ್ರಹ ಲೈಕ್ ಆ ಥರ ಇದ್ದರೆ ಅವರು ಒಳಗಡೆ ನುಗ್ತಾರೆ. ಸೊ ಆ ಅದೃಷ್ಟ ನಮಗಿತ್ತೇನೋ ಗೊತ್ತಿಲ್ಲ, ನಮ್ಮ ಮನೆಗೆ ಬಂದರು. ನಂಗೆ ತುಂಬ ಖುಷಿ ಆಯಿತು. ನಮ್ಮ ಪಾಪು ಜೊತೆ ಫೋಟೋನ ತೆಗೆಸಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಒಂದ್ಸಲ ಹಾಗೇನೆ. ಸೊ ಇಷ್ಟ ಆಗಿತ್ತು. ಅದಾದಮೇಲೆ ಇನ್ನೊಂದು ವೀಡಿಯೋ ತೋರಿಸ್ತೀನಿ ನಿಮಗೆ. ಅದನ್ನು ನೋಡೋದ್ಮೇಲೆ ನಾನು ಮತ್ತೆ ಸಿಗ್ತೀನಿ.
ನೋಡಿದ್ರಲ್ವಾ ಹೇಗಿತ್ತು ಅಂತ. ಚಂಬಲೆಲ್ಲ ತೆಗ್ದು ಆ ಥರ ಏನೋ ಮೇಲ್ಗಡೆ ಎಲ್ಲ ಫುಲ್ ಆರಿಸಿದ್ರು, ಚೆನ್ನಾಗಿತ್ತು. ಅದು ನನಗೆ ಒಂಥರ ಏನೋ ಖುಷಿ ಆಯಿತು. ನಾನು ಇದೇ ಫಸ್ಟ್ ಟೈಮ್ ಆ ಥರ ಹತ್ರದಿಂದ ನೋಡಿದ್ದು. ಎಲ್ಲೋ ಮಾಮೂಲಿ ಮೊಬೈಲಲ್ಲಿ ಅಲ್ಲಿ ಇಲ್ಲಿ ವಿಡಿಯೋಸ್ ನೋಡಿದ್ದೆ, ಬಟ್ ಡೈರೆಕ್ಟಾಗಿ ನೋಡಿದ್ದು ಇದೇ ಫಸ್ಟು. ಮತ್ತು ಅದಾದಮೇಲೆ ಇವಾಗ ಕಂಬ ಕಾಣಿಸ್ತಾ ಇದೆಯಲ್ವ, ಆ ಥರ ಕಂಬದಲ್ಲಿ ಹುಡುಗರು ಎತ್ಕೊಂಡು ಕುಣಿತಾ ಇದ್ರು. ಅದನ್ನು ನೋಡಿ ನಿಮ್ಗೆ ಅದನ್ನು ಒಂದು ವಿಡಿಯೋ ಹಾಕ್ತೀನಿ ನಾನು, ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ವಾ? ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.